ಇಂಗ್ಲಿಷ್ನಲ್ಲಿ ಗ ಮತ್ತು ಜ ಎರಡು ಜಿ ಯಾಕೆ ಆಗುತ್ತದೆ ನೋಡೋಣ. ಇಂಗ್ಲಿಷ್ ಭಾಷೆಯಲ್ಲಿ ಜಿ ಅಕ್ಷರಕ್ಕೂ ಗ ಮತ್ತು ಜ ಎಂಬ ಎರಡು ರೀತಿಯ ಉಚ್ಚಾರಣೆಗಳಿವೆ. ಇದು ಕೂಡ ಸಿ ಅಕ್ಷರದ ನಿಯಮದಂತೆಯೇ ಕೆಲಸ ಮಾಡುತ್ತದೆ. ಜಿ ನಂತರ ಬರುವ ಅಕ್ಷರ ಯಾವುದು ಎಂಬುದರ ಆಧಾರದ ಮೇಲೆ ಇದನ್ನು ನಿರ್ಧರಿಸಲಾಗುತ್ತದೆ. ನಿಯಮ 1, ಜಿಗೆ ಗ ಉಚ್ಚಾರಣೆ ಬರುವುದು ಯಾವಾಗ? ಜಿ ಅಕ್ಷರದ ತಕ್ಷಣದ ನಂತರ ಎ, ಓ, ಯು ಅಥವಾ ಯಾವುದೇ ಇತರ ವ್ಯಂಜನಾಕ್ಷರ ಬಂದರೆ ಆಗ ಜಿ ಅನ್ನು ಗ ಎಂದು ಉಚ್ಚರಿಸಬೇಕು. ಉದಾಹರಣೆಗೆ ಜಿ ಪ್ಲಸ್ ಎ, ಓ, ಯು ಆ್ಯಂಡ್ ಆಲ್ ಕಾನ್ಸೊನೆಂಟ್ಸ್ ಬಂದಾಗ ಗ ಉಚ್ಚಾರ ಆಗ್ತದೆ. ಜಿ ಪ್ಲಸ್ ಎ ಗೇಮ್, ಗ್ಯಾಸ್, ಗಾರ್ಡನ್. ಜಿ ಪ್ಲಸ್ ಓ ಗೋಟ್, ಗೋಲ್ಡ್, ಗುಡ್. ಜಿ ಪ್ಲಸ್ ಯು ಗನ್, ಗಿಟಾರ್, ಗೆಸ್ಟ್. ನಿಯಮ 2, ಜಿಗೆ ಜ ಉಚ್ಚಾರಣೆ ಬರುವುದು ಯಾವಾಗ? ಸಾಮಾನ್ಯವಾಗಿ ಜಿ ಅಕ್ಷರದ ತಕ್ಷಣದ ನಂತರ ಇ, ಐ ಅಥವಾ ವೈ ಬಂದರೆ ಆಗ ಜಿ ಅನ್ನು ಜ ಎಂದು ಉಚ್ಚರಿಸಬೇಕು. ಉದಾಹರಣೆಗೆ ಜಿ ಪ್ಲಸ್ ಇ ಅಥವಾ ಐ ಅಥವಾ ವೈ ಬಂದರೆ ಜ. ಜಿ ಪ್ಲಸ್ ಇ ಜೆಮ್, ಜನರಲ್, ಪೇಜ್. ಜಿ ಪ್ಲಸ್ ಐ ಜಾಯಂಟ್, ಜಿಂಜರ್, ಜಿರಾಫೆ. ಜಿ ಪ್ಲಸ್ ವೈ ಜಿಮ್, ಜಿಪ್ಸಿ, ಎನರ್ಜಿ. ಮುಖ್ಯವಾದ ಅಪವಾದಗಳು. ಇದರಲ್ಲಿ ಕೆಲವು ಅಪವಾದಗಳು ಸಹ ಉಂಟು, ಅವುಗಳನ್ನು ಸಹ ನೋಡೋಣ. ಇಂಗ್ಲಿಷ್ ಒಂದು ಮಿಶ್ರ ಭಾಷೆಯಾಗಿರುವುದರಿಂದ ಜರ್ಮನಿಕ್ ಮೂಲದ ಕೆಲವು ಸಾಮಾನ್ಯ ಪದಗಳು ಈ ನಿಯಮವನ್ನು ಪಾಲಿಸುವುದಿಲ್ಲ. ಇಲ್ಲಿ ಜಿ ನಂತರ ಇ ಅಥವಾ ಐ ಬಂದರೂ ಗ ಎಂದೇ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಜಿ ಟಿ ಗೆಟ್, ಜೆಟ್ ಅಲ್ಲ. ಜಿ ಐ ವಿ ಇ ಗಿವ್, ಜಿವ್ ಅಲ್ಲ. ಜಿ ಐ ಆರ್ ಎಲ್ ಗರ್ಲ್, ಜರ್ಲ್ ಅಲ್ಲ. ಟಿ ಐ ಜಿ ಇ ಆರ್ ಟೈಗರ್, ಟೈಜರ್ ಅಲ್ಲ. ಒಂದೇ ಪದದಲ್ಲಿ ಎರಡು ಉಚ್ಚಾರಣೆ ಇರುವ ಉದಾಹರಣೆ. ಜಿ ಎ ಆರ್ ಎ ಜಿನಲ್ಲಿ ಮೊದಲನೇ ಜಿ ನಂತರ ಎ ಇದೆ, ಆದ್ದರಿಂದ ಇದು ಗ ಅಂದರೆ ಗ್ಯಾ ಉಚ್ಚಾರ ಕೊಡುತ್ತದೆ. ಎರಡನೇ ಜಿ ನಂತರ ಇ ಇದೆ, ಆದ್ದರಿಂದ ಇದು ಜ ಅಂದರೆ ಜ ಉಚ್ಚಾರ ಕೊಡುತ್ತದೆ. ಜಿ ಎ ಆರ್ ಎ ಜಿ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಗ್ಯಾರಾಜ್, ಅಮೆರಿಕನ್ ಪ್ರೊನೌನ್ಸಿಯೇಷನ್ ಗರಾಜ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗ್ತದೆ ಎಂದು.